ಸಭೆಯಲ್ಲಿ ಸಲಕೋ ತಗೊಂಡು ಕುಡಿಬೇಕು ಸರ್ಕಾರ ಅಂತ ಇಲ್ಲೇ ಫ್ಲೋರ್ ತಗೊಂಡ್ಬಿಡ್ತಾರೆ. ಇವಾಗ ರೈತರು ನೋಡಿ ಸರ್, ಅಲ್ಲಿ ನಮ್ಮ ಈ ಲೆಫ್ಟ್ ಬ್ಯಾಂಕು, ರೈಟ್ ಬ್ಯಾಂಕು, HLC, LLC ಕೆನಾಲ್ದಲ್ಲಿ ಏನು ರೈತರು ಏನು ನೀರು ಬಳಕೆ ಮಾಡಬೇಕಾಯಿತು, ಜಮೀನೆಲ್ಲ ಪೂರ ಒಣಗೋಗಿದೆ ಸರ್. ಯಾವುದು ಕೂಡ ಏನು ರೈತರಿಗೆ ಇವತ್ತು ಇಷ್ಟು ತ್ರಾಸಲ್ಲಿದ್ದಾರೆ, ಅಷ್ಟು ತ್ರಾಸಲ್ಲಿದ್ದಾರೆ. ಮುಖ್ಯಮಂತ್ರಿಗಳು ಡ್ರೋನು ಸರ್ವೆ ಇವಾಗ ಯಾಕೆ ಬೇಕಿದೆ? ಆಲ್ರೆಡಿ ಸ್ಟ್ಯಾಟಿಸ್ಟಿಕ್ಸ್ ಇದೆ, ಜಿಲ್ಲಾಧಿಕಾರಿಗಳೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ. ಆ ಕೃಷಿ ಇಲಾಖೆ ಸಂಬಂಧಪಟ್ಟಿದ್ದಂಥವ್ರು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲ ಮಾಡಲಿ ಟೈಮ್ ಅಲ್ಲ ಇಲ್ಲ ಅಲ್ಲ ಟೈಮು ಆಗೋ ಇವಾಗ ನೋಡೋಣ. ಇವಾಗ ನಮಗೆ ಇವಾಗ ನೀರು ಅಣ್ಣವ್ರು ಹೇಳ್ದಂಗೆ 30,000 ಕ್ಯೂಸಿಕ್ಸ್ ನೀರು ಇದ್ದಾವೆ ಸದ್ಯಕ್ಕೆ ವಾತಾವರಣ. 32 TMC ನೀರಿದ್ದಾವೆ. ಆ 32 TMC ನೀರು ಏನೋ ಒಂದು ನಿರ್ಧಾರ ತಗೋಬೇಕಲ್ಲ. ಆಲ್ರೆಡಿ ನಮಗೆ 2 ಬೆಳೆ ನಷ್ಟ ಆಗಿದಾವೆ, ಅಷ್ಟು ಬೇಕಲ್ಲ. ಅಂದರೆ ಇವಾಗ ಆಲ್ರೆಡಿ ನಮಗೆ ಒಂದು ಬೆಳೆ ಕಳ್ಕೊಂಡಿವಣ್ಣ. ಯಾಕಂದರೆ ಬಿಕಾಸ್ ಆಫ್ ದರ್ ನೆಗ್ಲಿಜೆನ್ಸ್ ಅಂದ್ಕೊಳ್ರಿ, ಇಲ್ಲ ರಾಮ್ಲು ಅವ್ರು ಮಾಡಿದ್ದು ಚಲೋ ಆಗಿದೆ, ಪರ್ಮಿಂಟಾಗಿ ಮಾಡಿದ್ದಾರೆ, 2 ಬೆಳೆ ಕಳ್ಕೊಂಡಿವಿ. ನನಗೆ ಇವತ್ತು ರೈತರೆಲ್ಲರೂ ಕೂಡ ನಿಮಗೆ ನನಗಿನ್ನ ಚಲೋ ಗೊತ್ತಿದೆ. ಜಿಲ್ಲಾಧಿಕಾರಿ ಆಫೀಸಲ್ಲಿ ಅಡ್ಡಾಡ್ತಾ ಇದ್ದಾರೆ. ನಮ್ಮ ರೈತರು ಇವತ್ತು ಸಾಕಷ್ಟು ಸಂಕಷ್ಟದಲ್ಲ, ಲೆಫ್ಟ್ ಬ್ಯಾಂಕು, ರೈಟ್ ಬ್ಯಾಂಕಿನ ರೈತರು. ಹಂಗಾಗಿ ನಾನೇನು ಹೇಳ್ತೇನೆ, ತೀರ್ಮಾನ ನೀವು ಹೇಳ್ದಂಗೆ 60,000 ಕ್ಯೂಸಿಕ್ಸ್ ಇದ್ದರೆ ಮಾತ್ರ ನೀರು ಬಿಡೋಕ್ಕಾಗ್ತಾರೆ ರಾಮ್ಲು ಅಂದ್ರೆಗಿನ ತಕ್ಷಣ ಭದ್ರಾದಿಂದ ತರಿಸ್ಕೊತೀರ. ಅಲ್ಲಿ ಇನ್ಫ್ಲೋ ಚೆನ್ನಾಗಿದೆ, ಆ ಕಡೆ ಮಳೆ ಚೆನ್ನಾಗಿ ಆಗ್ತಾಯಿದೆ. ಸರ್ಕಾರ ತೀರ್ಮಾನ ತಗೊಂಡು ನಮ್ಮ ಭಾಗದಲ್ಲಿದ್ದಂಥ ರೈತರನ್ನೆಲ್ಲ ನೋಡ್ರಿ, ಅಲ್ಲಿ ಸಾಕಷ್ಟು ಫುಲ್ ಆಗಿಲ್ಲ. ಇಲ್ಲ, ಆ ಕಡೆ ರೈತರು ಕೂಡ ಸಮೃದ್ಧಿ ಆಗಿದ್ದಾರೆ, ಮಳೆ ಚಲೋ ಆಗ್ತದೆ. ಇಲ್ಲ ನೋಡೋಣ, ಆ ಕಡೆ ಕೃಷ್ಣ, ಮಲಪ್ರಭಾ, ಘಟಪ್ರಭಾ ಕಡೆ ಹೋದ್ರೆ ಮಳೆ ಜಾಸ್ತಿ ಆಗ್ತದೆ. ಯಾಕಂದ್ರೆ ಆ ಕಡೆ ಮಹಾರಾಷ್ಟ್ರ ಮೋದಿ ಸಾಹೇಬರು ಮಾಡಿದ್ರೆ ಈ ಪರಿಸ್ಥಿತಿನೇ ಬರ್ತಿದ್ದಿಲ್ಲ. 13 ವರ್ಷ ಕಳೆದ್ಬಿಟ್ರೆ ಆಗಲ್ಲ ಪುಣ್ಯಾತ್ಮರು ಏನೂ ಮಾಡ್ಲಿಲ್ಲ. ಸಮಸ್ಯೆ ಅಲ್ಲಿ ಇರೋದು. ವಾಜಪೇಯಿ ಚಿಂತನೆ ಇತ್ತು, ನದಿ ಜೋಡಣೆ ಆದ್ರೆ ಬಹುಶಃ ಈ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಹೌದಣ್ಣ, ಬರ ಪರಿಹಾರ ತಕ್ಷಣ ಘೋಷಣೆ ಆಗಬೇಕು ಅನ್ನೋಂಥ ಒತ್ತಾಯನೂ ಮಾಡೋದ್ರ ಜೊತೆಲಿ ಇಲ್ಲಿ ಹೋರಾಟಕ್ಕೆ ಕೊಡಬೇಕು. ನಮ್ಮ ಮಕ್ಕಳಿಗೆ ಜಸ್ಟಿಸ್ ಅನ್ನು ಕೊಡಿಸ್ಬೇಕನ್ನೋಂಥ ಒತ್ತಾಯ. ಬಟ್ ನೀವು ಪ್ರತಿಪಕ್ಷವಾಗಿ ಅಪೋಸಿಷನ್ ಲೀಡರ್ ಆಗಿ ನಿಮ್ಮ ಸರ್ಕಾರ, ನಿಮ್ಮ ಪಾರ್ಟಿ ಇದೆ, ಏನು ಚಳುವಳಿಗಳೇ ಮಾಡಲಿಲ್ಲ ರಾಜ್ಯದಲ್ಲಿ. ಅವ್ರು ಹೆಂಗೆ ಅದನ್ನು ಎನ್ಕೇಜ್ ಮಾಡ್ಕೊಂಡ್ರು ಕಾಕ್ರೋಚ್ ಹೋರಾಟನ? ಕರ್ನಾಟಕದಲ್ಲಿ ಎಲ್ಲಿ ಹೋರಾಟಗಳಾದವು? ಎಲ್ಲಿ ಸರ್ಕಾರ ಎಲ್ಲೇನೋ ಒಂದ್ ಕಡೆ ಶೇಕ್ ಮಾಡಂಗೆ ಎಲ್ಲೇನೋ ಏನ್ ಗೊತ್ತಾ, ಸ್ಟೇಟ್ ಸೆಂಟ್ರಲ್ ಕಮಿಟಿಯಿಂದ ಒಂದು ಆದೇಶ ಬರುತ್ತೆ. ಆದೇಶಕ್ಕೆ ಅನುಗುಣವಾಗಿ ಒಂದಷ್ಟು ಜನ ಸೇರಿ ಪ್ರತಿಭಟನೆ ಮಾಡಿದ್ದು ಬರ್ತಿದ್ರೆ, ನೀವು ಇಂಡಿವಿಜುವಲ್ ಆಗಿ ಯಾವುದು ಮಾಡಲ್ಲ. ಈಗ ಒಂದು ಹೇಳ್ತೀವಿ, ಬಳ್ಳಾರಿಯಲ್ಲಿ ಒಂದು ಫುಟ್ಬಾಲ್ ಕ್ರೀಡಾಂಗಣ, ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಫುಟ್ಬಾಲ್ ಹಾಸ್ಟೆಲ್ ಹೋಗಿ ಒಬ್ಬ ಶಾಸಕ ಫೋನ್ ಮಾಡಿದ್ರೆ ವಾಪಸ್ ಬರ್ತಾರೆ. ಇವತ್ತಿಗೂ ಅದು ಫುಟ್ಬಾಲ್ ಹಾಸ್ಟೆಲ್ ವಾಪಸ್ ಬರಲಿಲ್ಲ. ಆದೇಶ ಆಯ್ತು, ಮಕ್ಕಳು ಅಲ್ಲೇ ಇದ್ದಾರೆ. ಒಬ್ಬರು ಯಾರು ಇದ್ರು, ನಿಮ್ಮ ಲೋಕಲ್ ಲೀಡರ್ಸ್ ಯಾರು ಇದ್ರ ಬಗ್ಗೆ ಮಾತಾಡಲ್ಲ. ಅಪೋಸಿಷನ್ ಪಾರ್ಟಿ ಅವ್ರದ್ದೇನು ಜವಾಬ್ದಾರಿ ಇರೋದ್ರಲ್ಲಿ? ಲೋಕಲ್ ಸಮಸ್ಯೆನೂ ಮಾತಾಡಲ್ಲ, ರಾಜ್ಯದ ಸಮಸ್ಯೆನೂ ಮಾತಾಡಲ್ಲ. ಅವ್ರು ಲೋಕಲ್ ಲೀಡರ್ಸ್ ಯಾರಿದ್ದಾರೆ ಅವ್ರು ಜವಾಬ್ದಾರಿ ಯಾಕಂದ್ರೆ ಲೋಕಲ್ ಲೀಡರ್ಸ್ ಅವ್ರು ಮಾತಾಡಬೇಕಾಗಿತ್ತು. ಈಗ ಅದೇ ಗದಗಿನಾಗ ಆಗಿತ್ತು, ಇದೇ ತರ ಗದಗಿನಾಗ ಆಗಿತ್ತು. 3 ಜಿಲ್ಲೆಗಳಲ್ಲಿ ಹಿಂಗೆ ಆದಾಗ ಒಬ್ಬ MLA ಲೋಕಲ್ ಲೀಡರ್ಸ್ ಮಾತಾಡಿ ನಮ್ಮ ಮಕ್ಕಳಿಗೆ ತೊಂದರೆ ಆಗ್ತಂತ ವಾಪಸ್ ಕರ್ಸ್ಕೊಂಡ್ರು. ಇವತ್ತು ಬಳ್ಳಾರಿ ಮಕ್ಕಳು ವಾಪಸ್ ಬಂದಿಲ್ಲ, ಅಲ್ಲೇ ಇದಾರ. ಇನ್ನೊಂದು ವಾರ 15 ದಿನ ಹೋದ್ರೆ ಅಡ್ಮಿಷನ್ ಮುಗಿತಾವ. ಸರ್, ಬೆಂಗಳೂರಲ್ಲಿ ಫುಟ್ಬಾಲ್, ಬಳ್ಳಾರಿಯಲ್ಲಿ ಫುಟ್ಬಾಲ್ ಕ್ರೀಡಾ ಅದು ಬೆಂಗಳೂರು ಶಿಫ್ಟ್ ಆಯ್ತು. ಬೆಂಗಳೂರು ಶಿಫ್ಟ್ ಆದ್ಮೇಲೆ ವಾಪಸ್ ಆಗಬೇಕಲ್ಲ, ವಾಪಸ್ ಬಂತು. ಆದೇಶ ಆದ್ಮೇಲೆ ವಾಪಸ್ ಆಯ್ತು. ಮಕ್ಕಳಲ್ಲೇ ಬಿಡ್ತಾ ಇಲ್ಲ. ಆ JD ಅವ್ರು ಯಾರು ಶೆಟ್ಟಿ ಅಂತ JD ಅವ್ರು ಫೋನ್ ಎತ್ತದಲ್ಲ. ಇಲ್ಲೇ ಲೋಕಲ್ ಲೀಡರ್ ಕೂಡ ಮಾಡಿಸ್ರಿ, ನಾವು ಫೋನ್ ಎತ್ತದಲ್ಲ. ಅದಕ್ಕೆ ಇನ್ನೊಂದು ಕಾರಣ ಇದೆ ಸರ್, ಬೆಂಗಳೂರು ಬಿಟ್ರೆ ಬಳ್ಳಾರಿಯಾಗಿತ್ತು ಫುಟ್ಬಾಲ್. ಬೆಂಗಳೂರಲ್ಲಿ ಇದ್ದಂತ ಹುಡುಗರು ಆಡ್ಲಿಲ್ಲ ಸರಿಯಾಗಿ. ಅದಕ್ಕೆ ಇಲ್ಲೇ ಹುಡುಗರು ಯಾವಾಗ್ಲೂ ಆಡಿ ಪ್ರೈಸ್ ತರ್ತದ್ದು. ನಮ್ಮ ಅದಕ್ಕೆ ಮಾಡಿದ್ರು ಈ ಹುಡುಗನಲ್ಲಿ ಕಸಿಮುಟ್ರ ಆಯ್ತು ಅಂತ ಅಲ್ಲಿ ಕಸಿಮುಟ್ರ ಅದಾಗಿದೆ. ಬಟ್ ಇನ್ನ 20 ಸೆಕೆಂಡ್ ಇಯರ್ ಹುಡುಗರು ಇಲ್ಲೇ ಇದಾರ.
ಬಟ್ ಫಸ್ಟ್ ಇಯರ್ 20 ಹುಡುಗರು ಈ ವರ್ಷ ಅಡ್ಮಿಷನ್ ಆಗೈತಲ್ಲ ಅವ್ರು ಇಲ್ಲಿಗೆ ಬರ್ಬೇಕು. ನಿಮ್ಮ ಯಾರು ಲೀಡರ್ಗಳಿಗೆ ಸದನದಾಗಾದ್ರೂ ಮಾತಾಡಕ್ಕೆ ದಯವಿಟ್ಟು ಹೇಳ್ರಿ, ನಿಮ್ಮ ಅಪೋಸಿಷನ್ ಲೀಡರ್ ಏನ್ ಮಾತಾಡ್ತಾರೋ ಗೊತ್ತಿಲ್ಲ. ಪುಣ್ಯಾತ್ಮರು ಇಬ್ರು. ಸರ್, ಇದು ಸಣ್ಣ ಎಕ್ಸಾಂಪಲ್. ಈ ತರ ಎಷ್ಟು ಇಲಾಖೆಗಳು ಬೇರೆ ಕಡೆ ಶಿಫ್ಟ್ ಆಗ್ಯಾವ. ಒಂದು ಪ್ರಿಯಾಂಕಾ ಅಂತ ಬಂದ ಕೂಡಲೇ ಅದು ಯಾವ್ದು ಸ್ಕಿಲ್ ರೇಷ್ಮೆ ಇಲಾಖೆ ಬೆಂಗಳೂರು ವಲಯ ಆಫೀಸು ಗುಲ್ಬರ್ಗ ಶಿಫ್ಟ್ ಮಾಡ್ಕೊಂಡು ಯಾರು ಮಾತಾಡ್ಲಿಲ್ಲ. ನೀವು ಯಾರು ಕೂಡ ಪ್ರತಿಪಕ್ಷ, ಇಲ್ಲಿ ಜಿಲ್ಲೆ ನಮ್ಮ ಬಳ್ಳಾರಿ ಜಿಲ್ಲೆ ಪ್ರತಿಪಕ್ಷ ಲೋಕಲ್ ಸಮಸ್ಯೆ ಬಗ್ಗೆ ಶಾಸಕರು ಮಾಡ್ತಿದ್ದಾರೆ. ಈ ಅನುದಾನ ಎಲ್ಲ ಜನಗಳದ್ದು. ಈಗ ಏನಾದ್ರು ಒಂದು ಸಜೆಷನ್ ಕೊಡ್ತೀರಾ? ಇಲ್ಲ ಡಿಲ್ಲಿ ಹೈಕಮಾಂಡ್ ಬಂದು ಅವ್ರ ಮನೆಯಲ್ಲಿ ಇಟ್ತಾರೆ, ಇಲ್ಲ ಈ ಆಡಳಿತ ಸರ್ಕಾರ ಡಿಲ್ಲಿ ಆಗಿದ್ರೆ ಒಂದಿಷ್ಟು ಹಣ ಹೋದ್ರೆ ಉಪಯೋಗ ಆಗ್ತಿತ್ತೇನೋ ಅಂತ. ನೋಡ್ರಿ, ಅವರು ಹೈಕಮಾಂಡ್ ಅವರು ಬಹುಶಃ ಅವ್ರಿಗೇನು ಕಪ್ಪು ಕಾಣಿಕೆ ಸಿಗಬೇಕಾಗ್ತಿದ್ದನೋ ಆ ಕಪ್ಪು ಕಾಣಿಕೆಯನ್ನು ಸಿದ್ದರಾಮಯ್ಯವ್ರಿಗಿನ ಇವತ್ತು ಶಿವಕುಮಾರ್ ಅವರು ಭಾಳಷ್ಟು ಚಲೋ ಮುಟ್ಟಿಸ್ತಾ ಇದ್ದಾನೆ ಅಲ್ಲಿ. ಹಂಗಾಗಿ ಅವ್ರು ಇರೋ ರಾಜ್ಯಗಳು 2-3 ರಾಜ್ಯಗಳಿದ್ದಾವೆ. ತೆಲಂಗಾಣ ಅಂತೂ ಸತ್ಯನಾಶ ಮಾಡಿ ಕುಂತಾರೆ. ಅಲ್ಲಿ ಇನ್ನು ನೆಕ್ಸ್ಟ್ ಚುನಾವಣೆಗೆ ಹೋದ್ರಿಗಿನ ಅಲ್ಲಿದ್ದಂಥ ಮುಖ್ಯಮಂತ್ರಿಗಳನ್ನ ಕಲ್ಲುಗಳು ತೊಗೊಂಡೇ ಹೊಡೆಯೋದು. ಯಾಕಂದರೆ ಅಲ್ಲಿ ಯಾವುದೂ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ಕೇವಲ ಕಪ್ಪು ಕಾಣಿಕೆಯನ್ನು ಕೊಡೋದು. ಅಲ್ಲಿ ತೆಲಂಗಾಣ ಮುಖ್ಯಮಂತ್ರಿಗಳು ಅವ್ರನ್ನ ಶಾಶ್ವತವಾಗಿ 5 ವರ್ಷಗಳ ಕಾಲ ಯಾವುದೇ ಡಿಸ್ಟರ್ಬ್ ಇಲ್ಲಾರ್ದಂತ ನೋಡ್ಕೊಳೋದು. ಜೊತೆಲಿ 2ನೇ ಭಾಗ ಪಾರ್ಟ್ 1 ಆದರೆ ಪಾರ್ಟ್ 2 ಭಾಗ ಏನಿದೆ ನಾವು ಪಾರ್ಟ್ 2 ಅಂದರೆ ಸಿದ್ದರಾಮಯ್ಯರು 1ನೇ ಭಾಗ 2ನೇ ಅಧ್ಯಾಯ ಮುಖ್ಯಮಂತ್ರಿಗಳು ಏನು ಶಿವಕುಮಾರ್ ಆಗಿದ್ದರು ಈತ ಕೂಡ ಏನಿಲ್ಲ, ಕಪ್ಪು ಕಾಣಿಕೆಯನ್ನು ಮುಡಿಸೋದು, ATM ಥರ ಬಳಕೆ ಮಾಡ್ಕೊಳೋದು. ಅವರು ರಾಷ್ಟ್ರೀಯ ನಾಯಕರಿಗೆ ಕಾಂಗ್ರೆಸ್ ಪಾರ್ಟಿಗೆ ಸರ್ವೇಲ್ ಮಾಡಿಕೊಡೋಂಥ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಬಿಟ್ಟರೆ ಏನೋ ಕಾಲ ಕಳೀಬೇಕು, ಕಾಲ ಕಳೀತಾರೆ. ಇನ್ನು ಎಷ್ಟು ತಿಂಗಳಿದೆ? 600 ದಿನಗಳು ಅಂದ್ಕೊಳ್ರಿ. 600 ದಿನಗಳಾಗುತ್ತೆ. 600 ದಿನಗಳಿಗಿಂತ ಕಡಿಮೆ, 500 ದಿನ. 500 ದಿನ ಹಿಂಗೆ ಅಂದ್ರೆ ಹೋಗ್ತಾ ಇರ್ತಾವ. ಅದಕ್ಕೋಸ್ಕರ ಮುಖ್ಯಮಂತ್ರಿಗಳು ರೈತರ ಬಗ್ಗೆ ಕಳ್ಕಳಿದ್ರಿಗನ ಆದಷ್ಟು ಶೀಘ್ರದಲ್ಲೇ ರೈತರಿಗೆ ಪರಿಹಾರ ಹಣವನ್ನು ಘೋಷಣೆ ಮಾಡೋಂಥ ಕೆಲಸ, ಬರ ಪರಿಹಾರ